ಸ್ವಾಮಿಯ ಕೊಲೆಯ ಡೀಟೇಲ್ಸ್ ಅನ್ನ ಹೇಳ್ತಾ ಇದ್ದಾಗ ಇಷ್ಟೊಂದು ಚಿತ್ರಹಿಂಸೆ ಕೊಟ್ಟಂತಹ ಸಿನಿಮಾ ಕೂಡ ಯಾವುದೋ ಇಲ್ವೇನೋ ಬಹುಶಃ ಅಂತ ಅನ್ಸ್ಬಿಡುತ್ತೆ. ಯಾಕಂದ್ರೆ ಅಷ್ಟು ಪರಿಪರಿಯಾಗಿ ಆತನಿಗೆ ಬದುಕಿದ್ದಾಗಲೇ ರೌರವ ನರಕವನ್ನ ಡಿ ಗ್ಯಾಂಗ್ ತೋರಿಸಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಚಾರ್ಜ್ ಶೀಟ್ ನಲ್ಲಿ ಹಲವು ಅಂಶಗಳು ಉಲ್ಲೇಖ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನೀವು ಗಮನಿಸ್ತಾ ಇದ್ದೀರಾ. ರಾಕ್ಷಸರ ರಣಕೇಕೆ ಹೇಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್. ರೇಣುಕಾ ಸ್ವಾಮಿ ಸಾವಿಗೂ ಮುಂಚೆ ದಯನೇಸಿ ಸ್ಥಿತಿಯಲ್ಲಿದ್ದಾಗ ಪವಿತ್ರ ಗೌಡಗೆ ಬೇಡಿಕೊಳ್ಳುವಂತಹ ಈ ಫೋಟೋ ನಿನ್ನೆಯಿಂದ ಕೂಡ ವೈರಲ್ ಆಗ್ತಾ ಇದೆ. ಒಂದು ಕಣ್ಣಿಗೆ ಗಾಯ ಆಗಿದೆ, ಬಲವಾದಂತಹ ಪೆಟ್ಟು ಬಿದ್ದಿದೆ. ಟಾರ್ಚರ್ ಕೊಡ್ತಾ ಇರುವಂತಹ ವ್ಯಕ್ತಿಗಳ ಮುಂದೆ ಆತ ಬದುಕೋದಕ್ ಬಿಟ್ಬಿಡಿ, ನನ್ನನ್ನ ಪ್ಲೀಸ್, ತಪ್ಪಾಯ್ತು, ಹೆಂಡತಿ ಗರ್ಭಿಣಿ, ಬಿಟ್ಬಿಡಿ ಅಂತ ಅಂಗಲಾಚಿ ಕೈ ಮುಗಿದು ಬೇಡಿಕೊಂಡ ಸಂದರ್ಭದಲ್ಲಿ ತೆಗೆದಂತಹ ಫೋಟೋ ಇದು. ಆದರೂ ಕನಿಕರ ತೋರದೆ ಮತ್ತೊಂದು ಸುತ್ತು ಹಲ್ಲೆಯನ್ನ ಮುಂದುವರಿಸಿದ್ರು ಅನ್ನೋದನ್ನ ಹೇಳ್ತಾ ಇದೆ ಒಂದು ಫೋಟೋ. ಸಾಮಾನ್ಯವಾಗಿ 1000 ಪದಗಳಿಗೆ ಒಂದು ಫೋಟೋ ಸಮ ಆಗುತ್ತೆ. ಎಷ್ಟೊಂದು ವಿಚಾರಗಳನ್ನ ಹೇಳೋಕಾಗ್ತಿರೋದು ಫೋಟೋ ತೋರಿಸಿದ ತಕ್ಷಣ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಈಗ ನಾವು ನೋಡ್ತಾ ಇರುವಂತಹ ಎರಡನೇ ರಾಕ್ಷಸರ ರಣಕೇಕೆಯ ದೃಶ್ಯಕ್ಕೆ ಸಂಬಂಧಪಟ್ಟಂತಹ ಫೋಟೋಸ್. ಲಾಠಿ, ಹಗ್ಗ, ಕೋಲುಗಳನ್ನ ಬಳಸಿ ಆತನ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು. ಸಂಪೂರ್ಣವಾಗಿ ಕ್ರೈಮ್ ಸೀನ್ ನಲ್ಲಿ ಸಿಕ್ಕಂತಹ ಎವಿಡೆನ್ಸ್ಗಳು ಇವೆಲ್ಲವೂ ಕೂಡ ಗೋಲ್ಡನ್ ಅವರ್ ಫ್ರೆಶ್ ಎವಿಡೆನ್ಸ್ ಅಂತ ಈ ಪ್ರಕರಣದಲ್ಲಿ ಪೊಲೀಸರು ಇದನ್ನು ಕೂಡ ಉಲ್ಲೇಖಿಸಿದ್ದಾರೆ. ನೈಲಾನ್ ಹಗ್ಗವನ್ನ ಬಳಸಲಾಗಿದೆ, ಜೊತೆಗೆ ಆ ಮರದ ಕೊಂಬೆಯನ್ನ, ಅಂದ್ರೆ ಆ ಪೀಸನ್ನ, ರಿಪೀಸ್ ಪೀಸ್ ಅಂತ ಏನ್ ಹೇಳ್ತೀವಿ ನಾವು, ಆ ಪೀಸ್ ಅನ್ನ ಕೂಡ ಬಳಸಲಾಗಿದೆ. ಸೊ ಅದೆಲ್ಲವೂ ಕೂಡ ಅಲ್ಲೇ ಪತ್ತೆ ಆಗಿದೆ. ರಕ್ತದ ಕಲೆಗಳು ಅದಕ್ಕೂ ಕೂಡ ಅಂಟಿಕೊಂಡಿದೆ. ರಾಕ್ಷಸರ ರಣಕೇಕೆಯ ಮುಂದುವರೆದ ಭಾಗ, 3ನೇ ದೃಶ್ಯ. ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡಿದಂತಹ ದೃಶ್ಯದ 3ನೇ ಭಾಗ ಇದು. ತಲೆಗೆ ಯಾವ ಪ್ರಮಾಣದಲ್ಲಿ ಪೆಟ್ಟು ಬಿದ್ದಿದೆ, ಲಾರಿಗೆ ತಲೆಯನ್ನ ಗುದ್ದಿಸಿದಂತಹ ಸಂದರ್ಭದಲ್ಲಿ ತಲೆಗೆ 3 ರಿಂದ 4 ಇಂಚು ಓಪನ್ ಆಗಿರೋದು ಕೂಡ ಈ ಫೋಟೋದಲ್ಲಿ ಗೊತ್ತಾಗ್ತಾ ಇದೆ. ರೇಣುಕಾ ಸ್ವಾಮಿ ತಲೆಯಿಂದ ರಕ್ತ ಹರಿದು ಬಂದಿದೆ. ಮೆದುಳಿನಲ್ಲಿ ರಕ್ತಸ್ರಾವ ಆಗೋದಕ್ಕೆ ಈ ಪೆಟ್ಟೆ ಕಾರಣ ಅನ್ನೋದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದು ರಣಕ್ರೌರ್ಯದ 3ನೇ ಫೋಟೋ ನೀವು ಗಮನಿಸ್ತಾ ಇರೋದು. ಇಷ್ಟು ಡೀಪ್ ಆಗಿ ಗಾಯ ಆಗಿದ್ರು, ಆತನ ಮೇಲೆ ಬಿಡದೆ ಅಟ್ಟಹಾಸವನ್ನ ಮೆರೆದಿದ್ರು ಅಂತ. 3-4 ಇಂಚು ಓಪನ್ ಆಗಿತ್ತು ಅನ್ನೋದನ್ನ PM ರಿಪೋರ್ಟ್ ಮಾಡಿದಂತಹ ವೈದ್ಯರು ಕೂಡ ಒಪಿನಿಯನ್ ಅನ್ನ ವ್ಯಕ್ತಪಡಿಸಿದ್ದಾರೆ. ಅದನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಲಾಗಿದೆ. ತಲೆಯಿಂದ ರಕ್ತ ಸೋರಿಕೆ ಆಗಿತ್ತು, ಒಳಗಡೆ ಮೆದುಳಿನಲ್ಲಿ ರಕ್ತಸ್ರಾವ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ರಣಕೇಕೆ 4, ರಕ್ತ ಸಿಕ್ತ ಜಾಗಕ್ಕೆ ಅರಿಶಿನ ಪುಡಿಯನ್ನ ಕೊನೆಯ ಹಂತದಲ್ಲಿ ಹಾಕೋ ಕೆಲಸವನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಕೊನೆ ಹಂತದಲ್ಲಿ ಆರೋಪಿಗಳಿಗೆ ಸಣ್ಣ ಮಟ್ಟಿಗೆ ಭಯ ಬಂದಿತ್ತು ಅಂತ ಅನ್ಸುತ್ತೆ. ಈತನಿಗೆ ವಿಪರೀತ ಬ್ಲಡ್ ಲಾಸ್ ಆಗಿ ಆತ ಸಾವನ್ನಪ್ಪು ಬಿಡಬಹುದು ಅನ್ನುವಂತಹ ಚಿಕ್ಕ ಅಂಜಿಕೆಯಲ್ಲಿ ಆ ಬ್ಲಡ್ ಸೋರೋದನ್ನ ತಡೆಯೋ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಉಪಯೋಗಕ್ಕೆ ಬಂದಿಲ್ಲ. ಇದು ಅರಿಶಿನ ಪುಡಿ ಹಾಕ್ದಂತಹ ಮತ್ತೊಂದು ಫೋಟೋ. ಸೊ ಇದು ಕೂಡ ಲಭ್ಯ ಆಗಿದೆ. ಚಾರ್ಜ್ ಶೀಟ್ ನಲ್ಲಿ ಇದನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಆರೋಪಿಗಳಿಗೆ ಸಣ್ಣ ಮಟ್ಟಿಗೆ ಭಯ ಬಂದಿತ್ತು ಅಂತ. ಇನ್ನು ರಾಕ್ಷಸರ ರಣಕೇಕೆ 5ನೇ ದೃಶ್ಯ. ಇದಂತೂ ಬಹಳ ಸಂಕಟ ಪಡುವಂತಹ ದೃಶ್ಯ ಕುಟುಂಬಕ್ಕೆ. ಕಾರಣ ಕಿತ್ತೋದಂತಹ ಕಿವಿ, ಉದುರಿದ ಹಲ್ಲು ಇದರಲ್ಲಿ ಸ್ಪಷ್ಟವಾಗ್ತಾ ಇದೆ. ರೇಣುಕಾ ಸ್ವಾಮಿಯ ಮುಖ, ಬಾಯಿಗೆ ಪಂಚ್ ಮಾಡಿತು ಅಲ್ಲದೆ ದವಡೆಗೆ ಗುದ್ದಿದ್ರಿಂದ ಹಲ್ಲು ಸಂಪೂರ್ಣವಾಗಿ ಉದುರಿತ್ತು. ದವಡೆ ಭಾಗ ಏನೂ ಉಳಿದಿರಲಿಲ್ಲ. ಕಿವಿ ಕಿತ್ತು ಮನಬಂದಂತೆ ಹಲ್ಲೆ ಮಾಡಿ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಕ್ಕೆ ಇದು ಸಾಕ್ಷಿ ಹೇಳ್ತಾ ಇದೆ. ರಾಕ್ಷಸರ ರೂಪವನ್ನ ಮತ್ತೊಮ್ಮೆ ಅನಾವರಣ ಮಾಡ್ತಾ ಇದೆ ಈ 5ನೇ ಫೋಟೋ. ಹಲ್ಲು, ದವಡೆಗೆ ಏಟು ಬಿತ್ತು ಮತ್ತು ಆ ದವಡೆ ಭಾಗ ಏನಿತ್ತು ಅದು ಏನು ಉಳಿದಿರಲಿಲ್ಲ, ನಜ್ಜುಗುಜ್ಜಾಗೋದು. ಇನ್ನು ಕಿವಿ ಭಾಗ ಕೂಡ ಡ್ಯಾಮೇಜ್ ಆಗಿತ್ತು, ಅಲ್ಲಿಂದನೂ ಕೂಡ ರಕ್ತ ಸೋರ್ತಾ ಇತ್ತು. ಮತ್ತು ಅದನ್ನ ಶವವನ್ನ ರಾಜಕಾಲುವೆ ಹತ್ರ ಎಸೆದ್ರಿಂದ ಅಲ್ಲಿದ್ದಂತಹ ನಾಯಿಗಳು ಕೂಡ ಶವವನ್ನ ಎಳೆದಾಡ್ತಾ ಇದ್ವು ಅನ್ನೋದು ಗೊತ್ತಾಗ್ತದೆ. ಇನ್ನೊಂದು ಕಡೆಗೆ 6ನೇ ದೃಶ್ಯ, ಅರೆಜೀವದಲ್ಲಿ ರೇಣುಕಾ ಸ್ವಾಮಿ ಇದ್ದಂತಹ ದೃಶ್ಯ. ಇದನ್ನ ಸೆಕ್ಯೂರಿಟಿ ಗಾರ್ಡ್ ವಿನಯ್ ಮೊಬೈಲ್ಗೆ ಕಳಿಸಿದ್ದ, ಅದನ್ನೇ ರಿಟ್ರೀವ್ ಮಾಡಲಾಗಿರೋದು. ದರ್ಶನ್ ಪಡೆಯ ಕ್ರೌರ್ಯಕ್ಕೆ ಸಿಲುಕಿ ರೇಣುಕಾ ಸ್ವಾಮಿ ನೆರಳಾಡಿ ರಕ್ಕಸರ ಹೊಡೆತಕ್ಕೆ ಸಣಕಲು ದೇಹದ ರೇಣುಕಾ ಸ್ವಾಮಿ ಅರೆಜೀವದಲ್ಲಿ ಹಣ್ಣುಗಾಯಿ ನೀರುಗಾಯಿ ಆದಂತಹ ಸಂದರ್ಭ. ಕೆಳಗ್ ಬಿದ್ದಿದ್ದಂತಹ ರೇಣುಕಾ ಸ್ವಾಮಿಯನ್ನ ಬಿಡದೆ ಎತ್ತೆತ್ತಿ ಬಿಸಾಕಿದ್ರಂತೆ. ಈ ಹಲ್ಲೆ ನಡೆಸೋದನ್ನ ಶೆಡ್ನ 2 ಸೆಕ್ಯೂರಿಟಿ ಗಾರ್ಡ್ಗಳು ಕಣ್ಣಾರೆ ಕಂಡಿದ್ದಾರೆ. ತೀವ್ರವಾಗಿ ಅಸ್ವಸ್ಥನಾಗಿದ್ದ ರೇಣುಕಾ ಸ್ವಾಮಿ ಪ್ರಜ್ಞೆ ತಪ್ಪಿದ್ದಾರೆ. ಅನಂತರ ದರ್ಶನ್ ಹಾಗೂ ಪವಿತ್ರ ಗೌಡ ಶೆಡ್ನಿಂದ ನಿರ್ಗಮಿಸಿದ್ರು ಅಂತ ಕೂಡ ಹೇಳಲಾಗುತ್ತೆ. ಇನ್ನು ರಾಕ್ಷಸರ ರಣಕೇಕೆ ದೃಶ್ಯ 7, ಮೆಗ್ಗಾರ್ ಬಳಸಿ ಶಾಕ್ ಅನ್ನು ಕೊಟ್ಟಿದ್ದಾರೆ. ಆ ಡಿವೈಸ್ ಕೂಡ ಅಲ್ಲಿ, ಆ ಡಿವೈಸ್ಗೆ ಸಂಬಂಧಪಟ್ಟಂತೆ ಕೂಡ ಅಲ್ಲಿ ಒಪಿನಿಯನ್ ಕೊಡಲಾಗಿದೆ.
ನೋವು ಸಹಿಸೋಕಾಗದೆ ರಕ್ತ ಸುರಿಸ್ತಾ ರೇಣುಕಾಸ್ವಾಮಿ ಅರ್ಧ ಜೀವ ಆಗ್ಲೇ ಹೋಗ್ಬಿಟ್ಟಿತ್ತಂತೆ. ರಕ್ತದಾನ ಮಾಡುವಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ರು ಈ ಗ್ಯಾಂಗ್ ಬಿಟ್ಟಿಲ್ಲ. A9 ಧನರಾಜ್ ಮೆಗಾರ್ನಿಂದ ಶಾಕ್ ಕೊಟ್ಟು ಎಚ್ಚರಿಸೋ ಕೆಲಸ ಮಾಡಿದ್ದಾನೆ. ಅಷ್ಟೊತ್ತಿಗಾಗಲೇ ರೇಣುಕಾಸ್ವಾಮಿ ಪ್ರಾಣ ಹೋಗಿದೆ. ಕೆಲ ಸಮಯದ ನಂತರ ರೇಣುಕಾಸ್ವಾಮಿ ಪ್ರಾಣ ಹೋಗಿರೋದನ್ನ A10 ವಿನಯ್, A14 ಪ್ರದೋಷ್, A3 ಪವನ್ ದೃಢಪಡಿಸಿಕೊಳ್ತಾರೆ. ಇನ್ನು 8ನೇ ದೃಶ್ಯ ಇದು. ಕಪ್ಪು ಕಾರ್ನಲ್ಲಿ ಬಂದಿದ್ದಂತಹ ದರ್ಶನ್. A3 ಪವನ್ ಸುದ್ದಿ ಹೇಳ್ತಾ ಇದ್ದ ಹಾಗೆ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ದರ್ಶನ್ ಅರಿಕ್ಷಣ ಟೆನ್ಷನ್ಗೆ ಒಳಗಾಗ್ತಾರೆ. ಅಲ್ಲಿಂದ ಪಟ್ಟಣಗೆರೆ ಶೆಡ್ಗೆ ಕಪ್ಪು ಬಣ್ಣದ ಸ್ಕಾರ್ಪಿಯೋನಲ್ಲಿ ಬರ್ತಾರೆ. ಶೆಡ್ನಲ್ಲಿ ರೇಣುಕಾಸ್ವಾಮಿ ಬಾಡಿ ನೋಡಿ ಶವ ಬಿಸಾಕಿ ಅಂತ ಅಲ್ಲಿಂದ ಅದೇ ಕಾರ್ನಲ್ಲಿ RR ನಗರದ ನಿವಾಸಕ್ಕೆ ದರ್ಶನ್ ವಾಪಸ್ ಆಗಿದ್ದಾರೆ. ಇನ್ನು 9ನೇ ದೃಶ್ಯ ಇದು. ಆ ಶವವನ್ನ ವಿಲೇವಾರಿ ಮಾಡೋದಕ್ಕೆ ಅಂತ 4 ಜನ ನೇಮಕ ಆಗ್ತಾರಲ್ಲ, ಅವರು ಈ ಕಾರ್ನಲ್ಲಿ, ಈ ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರ್ನಲ್ಲಿ ಶವವನ್ನ ಸಾಗಿಸ್ತಾರೆ. 30 ಲಕ್ಷಕ್ಕೆ ಡೀಲ್ ಆಗಿರುತ್ತೆ. ಕಾರ್ತಿಕ್ಕು, ನಿಖಿಲ್ಲು, ಕೇಶವಮೂರ್ತಿ, ರಾಘವೇಂದ್ರ ಹಿಂಬದಿಯ ಕಾರಿನ ಡಿಕ್ಕಿನ ಓಪನ್ ಮಾಡಿಕೊಂಡೆ ಶವವನ್ನ ತಗೊಂಡು ಬರ್ತಾರೆ. ಇನ್ನು 10ನೇ ದೃಶ್ಯ ನೀವು ಗಮನಿಸ್ತಾ ಇರೋದು, ಆರೋಪಿಗಳ ವಾಹನಗಳು ಸೀಸ್ ಆಗಿರೋದು. RTO ಅಧಿಕಾರಿಗಳ ಹತ್ರ ಇದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಅನ್ನು ಕೂಡ ಪೊಲೀಸರು ವೆರಿಫೈ ಮಾಡ್ಕೊಂಡಿದ್ದಾರೆ. ಯಾರ್ಯಾರ ಗಾಡಿ ಅಂತೆಲ್ಲ ಕೃತ್ಯಕ್ಕೆ ಬಳಸಿದಂತಹ ಗಾಡಿಗಳನ್ನ ಸೀಸ್ ಮಾಡಿರುವಂತಹ ದೃಶ್ಯ. 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಯಾರ್ಯಾರ್ದು ಅಂತ ದರ್ಶನ್ದು ಕೂಡ ಕಾರ್ಗಳು ಅದರಲ್ಲಿ ಸೀಸ್ ಆಗಿದೆ.